ನಮ್ದು ಅಣ್ಣಂದೊಂದು ಕೇಸ್ ಇದ್ದಿತ್ತಂತೆ, ಅದ್ರ ಮೇಲೆ ಹುಡ್ಕೊಂಡವ್ರು ಬಂದದ್ದು. ನನ್ನ ದೊಡ್ಡಮ್ಮನ ಮಗ ಮಲ್ಪೆಯಲ್ಲಿ ಇರೋದವ್ರು. ನಮ್ಮ ಮನೆಯಲ್ಲಿ ನಾನು ಅಮ್ಮ ಅಜ್ಜ ಇರುದಾ. 4 ಗಂಟೆ 10 ತಾರೀಕಿದ್ದು 4 ಗಂಟೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದರು. ಜೋರು ಬಾಗಿಲು ಬಡಿತಿದ್ರು. ಅಮ್ಮನನ್ನೇ ಎಬ್ಸಿದ್ರು. ಹೇಳಿ ಯಾರೋ ಬಾಗಿಲು ಬಡಿತಾರೆ. ನಮ್ಗೆ ತುಂಬ ಹೆದರಿಕೆ ಆಯ್ತು ಯಾರಂತ. ಅದಕ್ಕೆ ತುಂಬ ಹೊತ್ತು ನಾವು ತೆಗಿಲಿಲ್ಲ ಬಾಗಿಲು. ಅಮ್ಮ ಮೇಲೆ ಕಿಟಕಿಯಲ್ಲಿ ಕೇಳಿದ್ರು ಯಾರು ಅಂತ. ಯಾರು ಹೇಳಿ ಅಂತ ಅಂದರೆ ತುಳುವಲ್ಲಿ ಕೇಳಿದ್ರು. ಆಗ ನಾವು ಪೊಲೀಸ್ ಅಂದರೆ ಅವ್ರು ಯೂನಿಫಾರ್ಮ್ ಹಾಕೊಂಡಿದ್ರ ಪೊಲೀಸ್ ನಾವು ಬಾಗಿಲು ತೆಗೀರಿ ಹಾಗೆ ಹೇಳಿದ್ರು. ನಮ್ಗೆ ಹೆದರಿಕೆ ಆಯ್ತು ತುಂಬ. ಅಮ್ಮ ಮೆಲ್ಲ ಬಾಗಿಲು ತೆಗೋ ಅವರೆಲ್ಲ ಒಳಗಡೆ ಬಂದರು. ಒಳಗಡೆ ಬಂದು ಹುಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನಾವು ಯಾರು ನೋಡ್ತಿದ್ರಿ ಹಾಗೆಲ್ಲ ಕೇಳಿದ್ವಾ. ಅದಕ್ಕೆ ಆಶಿಕ್ ಎಲ್ಲಿದ್ದಾನೆ ಆಶಿಕ್ ಅಂತ. ಅವ್ರು ನಮ್ಮ ದೊಡ್ಡಮ್ಮನ ಮಗಳು ಮಲ್ಪೆಯಲ್ಲಿ ಇರೋದಲ್ಲ, ಇಲ್ಲಿ ಯಾಕೆ ಬರ್ತಾರೆ ಕೇಳಿ. ಇಲ್ಲೇ ಇದ್ದಾನೆ ಹೇಳಿ ಅಂತ ಹೇಳಿದ್ರು. ನಾವು ಸರ್ ಇಲ್ಲೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಅದರಲ್ಲಿ ಒಬ್ಬ ದಪ್ಪ ಇದ್ದಿದ್ರು, ಅವ್ರ ಹೆಸರು ದೇವೇಂದ್ರ ಅಂತೆ. ಅವ್ರು ನನ್ನ ಕೈ ಹೀಗೆ ಎಳೆದು ಒಂದೇ ಸಲ ದೂಡಿದ್ರ. ನಾ ಕೆಳಗಡೆ ಬಿದ್ನ. ನಂಗೆ ತುಂಬ ನೋವಾಯ್ತು. ನಾವು ಸರ್ ಹೀಗೆಲ್ಲ ಯಾಕೆ ಮಾಡ್ತೀರಿ, ಹೀಗೆಲ್ಲ ಮಾಡೋದು ತಪ್ಪಲ್ಲ, ನಿಮ್ಮ ಹತ್ರ ಕೋರ್ಟ್ ವಾರೆಂಟ್ ಇದೆಯಾ ಹಾಗೆಲ್ಲ ಕೇಳಿದ್ರು. ಇಲ್ಲ ನೀವು ನಿಜ ಹೇಳಿ, ಅವನು ಇಲ್ಲೇ ಇದ್ದಾನಲ್ಲ ಹೇಳಿ ಹಾಗೆಲ್ಲ ಹೇಳಿದ್ರು. ಇಲ್ಲ ಸರ್ ಇಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು. ಮತ್ತು ಅವರು ಹೇಳಿದರು ನಾವು ದಿನ ಬರ್ತೇವೆ, ಇಷ್ಟೊತ್ತಿಗೆ ಬಂದು ನೋಡ್ತೇವೆ, ಅವನು ಇದನ್ನ ಇಲ್ವ ದಿನ ಚೆಕ್ ಮಾಡ್ತೇವೆ ಹಾಗೆಲ್ಲ. ಬನ್ನಿ ಸರ್ ಅಡ್ಡಿಲ್ಲ ದಿನ ನೋಡಿ ಅಂತ ಹೇಳಿದ್ವಿ ನಾವು ಸಹ. ಮತ್ತು ಹೇಳಿದರು ಅವು ಸಿಗುವವರೆಗೂ ನಿಮ್ಮನ್ನು ಬಿಡೋದಿಲ್ಲ ನಾವು, ಅವು ಸಿಗಲಿ ಅಂದರೆ ನಿಮ್ಮನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಹೆದರಿಸಿ ಹೋದ್ರಾ. ನಾವು ಮತ್ತೆ ಅಂದರೆ ಆ ದಿನ ತುಂಬ ಹೆದರ್ಕೊಂಡಿದ್ವಿ, ಯಾರ ಹತ್ರ ಹೇಳಲಿಕ್ಕೂ ಆಗಲಿಲ್ಲ. ಮತ್ತು ಅಣ್ಣನವ್ರ ಹತ್ರ ಎಲ್ಲ ಹೇಳಿದ್ವಿ. ಅವ್ರ ಪಕ್ಕದ ಮನೆ ಅನ್ನ ಸಹ ಇರಲಿಲ್ವಾ, ಇಲ್ಲಾಂದರೆ ಅವ್ರ ಹತ್ರ ಕರಿತಿದ್ವಿ ನಾವು ನೈಟೇ. ನೆಕ್ಸ್ಟ್ ಡೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬ್ರಹ್ಮರಕ್ಕೆ ಹೋದ್ವಿ. ಒಂದು 3 ಗಂಟೆ ಹಾಗೆ ಹೋಗಿದ್ವಾ. ಅವರು ನಮ್ಮದು ಇದೆಲ್ಲ ತಗೊಂಡ್ರು, ಜಸ್ಟ್ ನೋಡಿ ಓದಿದ್ರು, ಮತ್ತು SI ಬರಲಿ ಅಂತ ಹೇಳಿದರು. ನಾವು SIಗೆ ವೆಯ್ಟ್ ಮಾಡ್ತಾ ಇದ್ದಿದ್ವಿ. 3 ಗಂಟೆಯಿಂದ 7:30ವರೆಗೆ ವೆಯ್ಟ್ ಮಾಡಿದ್ದೀವಿ. ಮತ್ತು SI ಬಂದರು. ಅವ್ರ ಹತ್ರ ಹೇಳಿದ್ವಿ ಹೀಗೆ ಸರ್. ಅವ್ರು ಹೇಳಿದರು ಆಯಿತು ಅದು ವಾರ್ನ್ ಮಾಡುವ ಹಾಗೆಲ್ಲ ಹೇಳಿದ್ರು. ಮತ್ತು ಅವರು DSP ಅವರಿಗೆಲ್ಲ ಕಾಲ್ ಮಾಡಿದರು, ಅವರಿಗೆ ಆ್ಯಕ್ಷನ್ ತಗೊಳ್ಳಿ ಹಾಗೆಲ್ಲ ಹೇಳಿದರು ಅಷ್ಟೇ. ಮತ್ತು ನಾವು ಹೇಳಿದ್ವಿ ಸರ್ FIR ಆಗಬೇಕು ಅಂತ. ಅವರಿಲ್ಲ ವಾರ್ನ್ ಮಾಡಿ ಬಿಡುವ, ನಾಳೆ ಕರೆಸುವ ಅವ್ರನ್ನ ಹೇಳಿದ್ರು. ಸರ್ ನಮಗೆ FIR ಆಗಲೇಬೇಕಂತ ಹೇಳ್ದ. ಇಲ್ಲ ಅವ್ರನ್ನ ನಾಳೆ ಕರೆಸ್ತೇವೆ, ಅವ್ರನ್ನ ಕರೆಸ್ತೇವೆ, ನಿಮ್ಮನ್ನು ಕರೆಸ್ತೇವೆ, ಬಂದು ಮಾತಾಡಿ ಅಂತ ಹೇಳಿದ್ರು. ನಾವು ಮತ್ತೆ ನಂಗೆ ತುಂಬ ನೋವಾಗ್ತಿತ್ತು. ನಮ್ಮ ಹತ್ರ ಹೇಳಿದ್ದೆ ಮೊದಲೇ. ಆಮೇಲೆ ನಾನು ಹಾಸ್ಪಿಟಲಿಗೆ ಬಂದು ಅಡ್ಮಿಟ್ ಆದೆ. ಮತ್ತು ನಾವು ಇವರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಸ್ಮಿತಾ ಇದ್ದಾರೆ, ಅವರಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ವಿ. ಮತ್ತು ಪ್ರವೀಣ್ ಪೂಜಾರಿ ಅವರು ಬಿಲ್ಲವಯ್ಯುವ ವೇದಿಕೆ ಅಧ್ಯಕ್ಷ ಅವರಿಗೂ ಹೇಳಿದ್ವಿ. ಅವರೆಲ್ಲ ಬಂದರು. ಮತ್ತು ನನ್ನ ಹತ್ರ ಪೊಲೀಸ್ ಸ್ಟೇಟ್ಮೆಂಟ್ ತೊಗೊಳ್ಳಿಕ್ಕೆ ಬಂದಿದ್ದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದಿದ್ದರು, ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ರು ಹೋಗಿದ್ದಾರೆ. ನೆಕ್ಸ್ಟ್ ಡೇ ಆದರೂ ಅವ್ರದ್ದು ಸುದ್ದಿ ಇಲ್ಲ. ನಾವು FIR ಮಾಡಲಿಲ್ಲ ಅಂದರೆ ನಾವು FIR ಮಾಡುವ ಅಂತ ಕಾಯ್ತಿದ್ವಿ. ನೆಕ್ಸ್ಟ್ ಡೇ ಅವರಿಗೂ ಮತ್ತು ನಾವು ಕಾಲ್ ಮಾಡಿ ಕೇಳಿದೆ ಸರ್ FIR ಆಗಿದೆಯಾ ಅಂತ. ಅವರಿಲ್ಲ ನಿನ್ನ ಮೇಲೆ FIR ಆಗಿದೆ ಅಂತ ಹೇಳಿದ್ರು. ಅದು ಹೇಗೆ ಸರ್ ಕೇಳಿದ್ವಿ. ನಾನು ಆ ಪೊಲೀಸ್ ಒಬ್ಬರು ಲೇಡೀಸ್ ಕಾನ್ಸ್ಟೇಬಲ್ ಇದ್ದಿದ್ರಂತೆ, ಯಾರೂ ಇರಲಿಲ್ಲ ಸರ್. ಇದ್ದದ್ದು 5 ಜನ ಜೆಂಟ್ಸೇ, ಅದರಲ್ಲಿ 2 ಪೊಲೀಸು 3 ಜನ ಬೇರೆಯವರು. ಅವರು ನಾನು ಲೇಡೀಸ್ ಕಾನ್ಸ್ಟೇಬಲಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದೇನೆ ಅಂತ ನನ್ನ ಮೇಲೆ FIR ಹಾಕಿದ್ದಾರೆ. ನಾವು ಹೇಗೆ ಸರ್ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡೋದು ಹಾಗೆಲ್ಲ ಸುಳ್ಳು ಹೇಳಿದ್ದಾರೆ. ಮತ್ತು ಅದೇ ಪ್ರವೀಣ್ ಪೂಜಾರಿ ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದರು ಬಂದು. ಅಂದರೆ ನಾವು ನ್ಯಾಯದ ಪರ ಇರೋದಲ್ಲ ಸರ್, ಹಾಗೆ ಸುಳ್ಳು ನಮಗೆ ಹೇಳಿದರೆ ನಾವು ಎಲ್ಲಿಗೆ ಹೋಗೋದು. ಮತ್ತು ಅಂದರೆ ಪಬ್ಲಿಕ್ಕಿಗೆ ಸರ್ವಿಸ್ ಮಾಡುವವರು ಹೀಗೆ ಮಾಡಿದರೆ ನಾವು ಯಾರ ಹತ್ರ ಹೋಗಿ ಹೇಳೋದು. ಮತ್ತು ಈಗ ಅದೇ ನಿನ್ನೆ ಮೀಟಿಂಗ್ ಎಲ್ಲ ಇದ್ದಿತ್ತು, ಅದೇ ಇನ್ನು ಹೋರಾಟ ಮಾಡುವ ಅಂತ ಇದ್ದಾರೆ ನಾಳೆ. ನಾನು ಅಮ್ಮ ಅಜ್ಜ ಬೆಡ್ ಪೇಷಂಟ್ ಸರ್, ಅಂದರೆ ಅವರಿಗೆ ಮಾನಸಿಕ ಎಲ್ಲ ಇದೆ. ನಾವು ಟ್ಯಾಬ್ಲೆಟ್ ಕೊಟ್ಟು ಅವ್ರನ್ನ ಮಲಗಿಸ್ತು. ಅವರು ತುಂಬ ಹೆದರಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ ನೀವು ಬೇಗ ಬನ್ನಿ, ನನಗೆ ಹೆದರಿಕೆ ಆಗುತ್ತೆ. ಈಗ ನಾನಿಲ್ಲ, ನನ್ನ ದಿನ ಕೇಳ್ತಾರಂತೆ ಎಲ್ಲಿ ಹೋಗಿದ್ದ. ಅದೇ ಸರ್ ತುಂಬ ಹೆದರಿಕೆ ಆಗ್ತಿತ್ತು ನನಗೆ. ನಾಯಿ ಬೊಗಳಿದ್ರೆ ಸಹ ನೈಟ್ ಹೆದರಿಕೆ ಆಗೋದು, ಎಲ್ಲಿ ಬರ್ತಾರೇನೋ. ಅಮ್ಮ ಹತ್ರ ಹೇಳಿದೆ, ಅಮ್ಮ ಬಂದ್ರೆ ನೋಡು. ಅವ್ರು ಹಾಗೆ ಹೆದರಿಸಿದ್ದಾರೆ ಸರ್, ದಿನ ಬರ್ತೇವೆ ಬಿಡುವುದೇ ಇಲ್ಲ ನಿಮ್ಮನ್ನು ಹಾಗೆಲ್ಲ ಹೆದರಿಸಿದ್ದಾರೆ. ದೇವೇಂದ್ರ. ಮತ್ತು ಪೊಲೀಸ್ ಅವರು ಹೇಳಿದ್ದಾರೆ ನಿಮ್ಮ ದಿನ ಬರ್ತೇವೆ ನಾವು, ದಿನ ನೋಡ್ತೇವೆ, ಹುಡ್ತೇವೆ ನಾವು ದಿನ ಹಾಗೆಲ್ಲ ಹೇಳಿದ್ದಾರೆ ಸರ್. ನಮಗೆ ಕಾಂಟ್ಯಾಕ್ಟೇ ಇಲ್ಲ ಸರ್. ಅಣ್ಣ ತುಂಬ ಟೈಮ್ ಆಯಿತು. ಅಂದರೆ ನಮ್ಮನೇಲಿ ಇರ್ಬೋದು ಅಂತ ಬಂದದ್ದು ಅಣ್ಣ. ಅದು 10 ವರ್ಷದ್ದು ಹಿಂದಿದ್ದ ಕೇಸು ಅಣ್ಣಂದು ಆಕ್ಸಿಡೆಂಟ್ ಇದ್ದು. ಅದೇನೋ ಇನ್ಶೂರೆನ್ಸ್ ಇದು ಹಣ ಕೊಡಬೇಕೇನೋ ಆಗಿದೆ ಅಂತ, ಅದು ಗೊತ್ತಿಲ್ಲ ನಮಗೂ ಸಹ. ಹಾಗೆ 15 ದಿವಸ ಮೊದಲು ಬಂದಿದ್ದರು ದೇವೇಂದ್ರ ಅನ್ನೋರು. ಅಮ್ಮನ ಹತ್ರ ಕೇಳಿ ಹೋಗಿದ್ದಾರಂತೆ. ಅಮ್ಮ ಹೇಳಿದಾರಂತೆ ಅಣ್ಣ ಬರುವುದಿಲ್ಲ ಇಲ್ಲಿಗೆಲ್ಲ ಹಾಗೆ. ಮತ್ತು ಇದು ಸಡನ್ನಾಗಿ ಬಂದ್ರಲ್ಲ ಅವರು. ಮತ್ತು ನನ್ನ ಮೇಲೆ ಸುಳ್ಳು FIR ಯಾಕೆ ಹಾಕಿದಂತ ಗೊತ್ತಾಗಿಲ್ಲ ಸರ್. ಅದೇ ನಾನು ಅವ್ರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದೇನೆ, ಅಂದರೆ ಲೇಡೀಸ್ ಕಾನ್ಸ್ಟೇಬಲ್ ಇದ್ದಿದ್ರು ಯಾರೋ ಸಿಂಚನ ಅಂತೆಲ್ಲ ಹಾಗೆಲ್ಲ ಹೇಳಿದರು. ಅದಕ್ಕೆ ಸರ್ ನಾವೆಲ್ಲರ ಹತ್ರ ಅದೇ ಹೇಳೋದು, ನಮಗೆ ನ್ಯಾಯ ಬೇಕು ಸರ್. ನಾವು ನ್ಯಾಯದ ಪರ ಓದ್ತಿದ್ವಿ, ಅವರಾದರೆ ನಮ್ಮ ಮೇಲೆ ಸುಳ್ಳೇ ಹಾಕಿದ್ದಾರೆ. ನಾನು ಡಿಗ್ರಿ 2nd ಇಯರ್ ತೆಂಕನಡಿಯೂರು ಕಾಲೇಜ್. ನಮಗೆ ನಾಡಿದ್ದು ಎಕ್ಸಾಮ್ ಬೇರೆ ಇದೆ ಸರ್, ಈಗ ಓದಲಿಕ್ಕೆ ರಜಾ.